ವೆಲ್ಕಮ್ ಟು ಸಸ್ಯ ಕನೆಕ್ಷನ್. ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು. ಬೆಂಗಳೂರಿನ ಯಲಹಂಕ ಅಟ್ಟೂರು ಬಳಿ ಇರುವ ಹೋಟೆಲ್ ಕ್ಲಾರಿಯನ್ ಸಭಾಂಗಣದಲ್ಲಿ ಇತ್ತೀಚೆಗೆ ಯಲಹಂಕ ಉಪನಗರ ಹಿರಿಯ ನಾಗರಿಕರ ವೇದಿಕೆಯ ಸರ್ವ ಸದಸ್ಯರ ಸಭೆ ಅದ್ದೂರಿಯಾಗಿ ಜರುಗಿತು. ಮಾಜಿ ಸಚಿವ ದಿವಂಗತ ಸಿ ಚೆನ್ನಿಗಪ್ಪನವರ ಪುತ್ರ ಡಿ.ಸಿ. ವೇಣುಗೋಪಾಲ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಕ್ಷೇತ್ರದ ಶಾಸಕರ ಅನುಪಸ್ಥಿತಿಯಲ್ಲಿ ಡಿ.ಸಿ. ವೇಣುಗೋಪಾಲ್ ಮುಖ್ಯ ಅತಿಥಿಗಳಾಗಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಎಂ ಸತೀಶ್, ಎಲ್ ಬಿ ಪಾಟೀಲ್, ಲೋಕೇಶ್, ಡಾಕ್ಟರ್ ಆರ್ ಬಚ್ಚೇಗೌಡ, ವೇದಿಕೆ ಪದಾಧಿಕಾರಿಗಳು ಆಗಮಿಸಿ ವೇದಿಕೆ ಅಲಂಕರಿಸಿದರು. ವೇದಿಕೆ ಗಣ್ಯರನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ನಾಗರಿಕರ ರಕ್ಷಣೆಗಾಗಿ ಸಂಘ ರಚಿಸಿ ಅದರ ಬಗ್ಗೆ ಕಾಳಜಿ ವಹಿಸಿರುವುದನ್ನು ವೇದಿಕೆ ಗಣ್ಯರು ಅಭಿನಂದಿಸಿ ಈ ಸಂದರ್ಭದಲ್ಲಿ ಶ್ಲಾಘಿಸಿದರು. ಬೆಸ್ಕಾಂ ನೌಕರ ಸಂಘದ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಅವರ ಸಲಹೆ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಹಿರಿಯ ನಾಗರಿಕರ ವೇದಿಕೆಗೆ ದಿವಂಗತ ಸಿ ಚೆನ್ನಿಗಪ್ಪ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕೊಡುತ್ತಿದ್ದ ದೇಣಿಗೆ 50,000 ಬದಲು 1 ಲಕ್ಷ ಕೊಡುವುದಾಗಿ ಅವರ ಪುತ್ರ ಡಿ.ಸಿ. ವೇಣುಗೋಪಾಲ್ ಅವರು ಈ ಸಂದರ್ಭದಲ್ಲಿ ಘೋಷಿಸಿದರು. ವೇದಿಕೆಯಿಂದ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಸಮಾರಂಭದ ನಂತರ 8ನೇ ಸರ್ವ ಸದಸ್ಯರ ಸಭೆ ಜರುಗಿತು. ವಾರ್ಷಿಕ ವರದಿಯನ್ನು ಲೆಕ್ಕಪತ್ರವನ್ನು ಸಭೆಯಲ್ಲಿ ಮಂಡಿಸಿ ಸರ್ವ ಸದಸ್ಯರ ಅನುಮತಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ನಾಗರಿಕರ ವೇದಿಕೆ ಪದಾಧಿಕಾರಿಗಳಾದ ಡಾಕ್ಟರ್ ಬಿ.ಆರ್. ಬಚ್ಚೇಗೌಡ, ಪಿ. ನಾಗಪ್ಪ, ಡಾಕ್ಟರ್ ಬಿ.ಬಿ. ವೆಂಕಟೇಶಯ್ಯ, ಜಿ. ಗುರುಸ್ವಾಮಿ, ಗುರುಸಿದ್ದಪ್ಪ, ವಿ.ಎಸ್. ಗಂಗೇಗೌಡ, ಟಿ.ಎಸ್. ನಾರಾಯಣ್, ಸೋಮಸುಂದರಯ್ಯ ಹಾಗೂ ಸದಸ್ಯರು ಹಾಜರಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಬೃಂದಾ ವೀರೇಶ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಆತ್ಮೀಯ ಹಿರಿಯ ನಾಗರಿಕ ಬಂಧುಗಳೇ, ಇವತ್ತು ಯಲಹಂಕ ಸಾಕಷ್ಟು ವರ್ಷಗಳಿಂದ, ಕನಿಷ್ಠ 30 ವರ್ಷಗಳಿಂದ ಯಲಹಂಕ ಉಪನಗರ ಪ್ರಾರಂಭ ಆಗಿದ್ದು, ಅಲ್ಲಿವರೆಗೂ ಅನೇಕ ಸಂಘ ಸಂಸ್ಥೆಗಳು ಇಲ್ಲಿ ಆಯಾ ಭಾಗಕ್ಕೆ ಸೀಮಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು, ಅಸೋಸಿಯೇಷನ್ ಮಾಡಿ. ಆದರೆ ಇತ್ತೀಚೆಗೆ ಯಲಹಂಕ ಹಿರಿಯ ನಾಗರಿಕರ ವೇದಿಕೆಯನ್ನು ರಚನೆ ಮಾಡಿ ಇವತ್ತು ಒಂದು ಉತ್ತಮವಾದಂಥ ಕಚೇರಿಯನ್ನು ಕೂಡ ಮಾಡಿ, ಕೇವಲ ಸಭೆಗಳನ್ನು ಮಾಡುವಂಥದ್ದಲ್ಲ, ಯಲಹಂಕದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ಮತ್ತು ಅಧಿಕಾರಿ ಗಮನಕ್ಕೆ ತಂದು ಸಾರ್ವಜನಿಕ ಹಿತಾಸಕ್ತಿಯ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಮತ್ತು ತಮಗೆ ವಯಸ್ಸಾಗಿರ್ಬೋದು, ಆದರೆ ನಿಮ್ಮ ಕ್ರಿಯೆಗಳು ಯುವಕರನ್ನು ನಾಚಿಸ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನೀವೆಲ್ಲ ಕೂಡ ನಮಗೆ ಸ್ಫೂರ್ತಿದಾಯಕರು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ನೀವು ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದೀರಿ. ನಾವು ತಪ್ಪು ಹೆಜ್ಜೆಗಳನ್ನು ಹಾಕಿದಾಗ ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಒಳ್ಳೆಯ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೂಡ ತಾವು ಮಾಡಿದ್ದೀರಿ. ಇವತ್ತು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಯಲಹಂಕ ಹಿರಿಯ ನಾಗರಿಕರ ವೇದಿಕೆ ಏನಿದೆ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇವತ್ತು ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ತಾವು ಮಾಡ್ತಾ ಇದ್ದೀರಿ. ನನ್ನನ್ನು ಕೂಡ ಆಹ್ವಾನ ಮಾಡಿದ್ರಿ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದೆ, ಡೈರಿಯಲ್ಲೂ ಕೂಡ ಬರ್ಕೊಂಡಿದ್ರೆ. ಆದರೆ ಇವತ್ತು ಚುನಾವಣೆ ಪೂರ್ವದಲ್ಲಿ ನಮ್ಮ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಸಭೆ ದಿಢೀರ್ ಅಂತೇಳಿ ನಿಗದಿ ಆಯಿತು. ಸೊ ಇವತ್ತು ನನ್ನದು ಕೂಡ ಕಾರ್ಯಕ್ರಮಗಳಿದ್ದರೂ ಕೂಡ ನಾನು ಅವೆಲ್ಲವನ್ನು ಕೂಡ ಇವತ್ತು ಅಂದರೆ ಭಾನುವಾರ ಮುಗಿಸಿ ರಾತ್ರಿ 12-1 ಗಂಟೆಗೆ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಸಾಮಾನ್ಯ ಸಭೆ ಅಂದರೆ ಲೋಕಸಭಾ ಚುನಾವಣೆಗೆ ಮೊದಲು ಮತ್ತು ಆಂಧ್ರದ ಚುನಾವಣೆಗೆ ಮೊದಲು ನಡೀತಕ್ಕಂಥ ಕೊನೆ ಒಂದು ಆಡಳಿತ ಮಂಡಳಿ ಸಭೆ ನಾನು ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಸೊ ಬಾರದೇ ಇರೋದಕ್ಕೆ ದಯವಿಟ್ಟು ತಾವೆಲ್ಲ ಕೂಡ ಕ್ಷಮಿಸ್ತೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ತಿರುಮಲ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಆಶೀರ್ವಾದವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಪರವಾಗಿ ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ತಾವೆಲ್ಲ ಕೂಡ ಯಲಹಂಕ ಅಭಿವೃದ್ಧಿಗೆ ಸಾಕಷ್ಟು ನನಗೆ ಬೆಂಬಲಿಸಬೇಕು. ಈಗ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ತೀವ್ರವಾಗಿದೆ. ಸೊ ನಾನು ಬುಧವಾರ ತಮಗೆ ತಿಳಿಸ್ತೀನಿ, ಎಲ್ಲ ಸಂಘ ಸಂಸ್ಥೆಗಳ ಸಭೆಯನ್ನು ಕರೀತಾ ಇದ್ದೀನಿ. ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯೋ ಅದನ್ನು ಆದ್ಯತೆ ಮೇರೆಗೆ ಬಗೆಹರಿಸಬೇಕು ಅಂತೇಳಿ, ಮತ್ತು ನಿಮ್ಮ ಜೊತೆಯಲ್ಲಿ ಕೂಡಿ ಮತ್ತೆ ಯಲಹಂಕಕ್ಕೆ ಇನ್ನೇನು ಕೆಲಸ ಆಗಬೇಕು ಅನ್ನೋದು ಕೂಡ ತಮ್ಮ ಸಲಹೆ ಮೇರೆಗೆ ಹಿಂದೇನೂ ಮಾಡಿದ್ದೀನಿ.
ಮುಂದೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಭಗವಂತ ಇನ್ನೂ ಆರೋಗ್ಯವನ್ನು ಕೊಟ್ಟು ಯಲಹಂಕ ಕ್ಷೇತ್ರದ ಸೇವೆಯನ್ನು ಮಾಡೋದಕ್ಕೆ ಮತ್ತು ನನಗೆ ಯಾವತ್ತೂ ಕೂಡ ಬೆಂಗಾವಲು ನಿಂತ್ಕೊಂಡು ಮಾರ್ಗದರ್ಶನ ಮಾಡೋದು ಅಂಥ ಶಕ್ತಿಯನ್ನು ತಮಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.